ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಮುಂಬರಲಿರುವಂತಹ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನಿನ್ನೆ ಬಿಡುಗಡೆ ಆದಂಥ ಸಿಯಾಂಡಾರ್ ರೂಲ್ ಅಂತಿಮವಾಗಿರುವಂಥದ್ದು, ಇದೇ ವಾರದಲ್ಲಿ ಅಧಿಸೂಚನೆ ಆಗುವಂಥದ್ದು, ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ವಿದ್ಯಾಶಾರದೆ ವತಿಯಿಂದ 3 ಹೊಸ ಬ್ಯಾಚ್ ಕೋರ್ಸ್ಗಳನ್ನು ಆರಂಭಿಸಿರುವಂಥದ್ದು. GPSTR ಅಭ್ಯಾಸ್, HSTR ಚಾಂಪಿಯನ್, PSTR ವಿಜಯ್ ಅನ್ನುವಂಥ ಒಂದು 3 ಹೊಸ ಬ್ಯಾಚ್ ಕೋರ್ಸ್ಗಳನ್ನು ಆರಂಭ ಮಾಡಿರುವಂಥದ್ದು. ಫೀಸ್ ಬಂದ್ಬಿಟ್ಟು 1000 ರೂಪೀಸ್ ಇರುತ್ತೆ. ಪ್ರತಿದಿನ ಲೈವ್ ಆನ್ಲೈನ್ ತರಗತಿಗಳಿರುತ್ತೆ. ರಾತ್ರಿ 8:30ರಿಂದ 10 ಗಂಟೆವರೆಗೂ ರೆಕಾರ್ಡಿಂಗ್ ಕ್ಲಾಸ್ಗಳನ್ನ ನೋಡಬಹುದು, ಅನ್ಲಿಮಿಟೆಡ್ ಕ್ವಿಜಸ್ಗಳನ್ನ ಅಟೆಂಡ್ ಮಾಡಬಹುದು ಮತ್ತು ಉಚಿತವಾಗಿ ಒಂದು PDF ನೋಟ್ಸ್ಗಳನ್ನ ಕೊಡ್ತೀವಿ. ಇಂಟ್ರೆಸ್ಟ್ ಇರುವಂಥವರು ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. 9380850076. ಇದು ನಮ್ಮದು ಒಂದು ಆ್ಯಪು, ಟೀಚ್ಮೆಂಟ್ ಆ್ಯಪು. ಇದರಲ್ಲಿ ಲೈವ್ ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು ಸ್ಟಡಿ ಮಟೀರಿಯಲ್ ಇರುತ್ತೆ, ಆಮೇಲೆ ರೆಕಾರ್ಡಿಂಗ್ ಕ್ಲಾಸಸ್ ಇರುತ್ತೆ, ಟೆಸ್ಟ್ಗಳಿರುತ್ತೆ, ಅನ್ಲಿಮಿಟೆಡ್ ಯೂಸ್ ಮಾಡ್ಬೋದು ಮತ್ತು ಇದರ ಒಂದು ಸದುಪಯೋಗವನ್ನು ಪಡಿಬೋದು. ಪ್ರತಿದಿನ ಟೆಸ್ಟ್ ಸರಣಿ, ವಿಷಯ ವಿಶ್ಲೇಷಣೆ, ಸ್ಪಷ್ಟ ಮತ್ತು ಸರಳ ಭಾಷೆಯಲ್ಲಿ ಒಂದು ವಿವರಣೆ ಇರುವಂಥದ್ದು. ನೋಡಿ, ವಿಶೇಷವಾಗಿ ನಿನ್ನೆ ತಾನೇ ಒಂದು ಬಿಡುಗಡೆ ಮಾಡಿರುವಂಥದ್ದು. ಒಟ್ಟು 15,000 ಒಂದು ಶಿಕ್ಷಕರ ನೇಮಕಾತಿಗೆ ಶೀಘ್ರದಲ್ಲಿ ಅಧಿಸೂಚನೆ ಹೊರಡಿಸಿರುವಂಥದ್ದು. PSTR, GPSTR, HSTR. PSTR ಬಂದ್ಬಿಟ್ಟು ನಿಮಗೆ 900 ಪೋಸ್ಟು, GPSTR 8,500, HSTR ಬಂದ್ಬಿಟ್ಟು 4,500. ಕೆಲವೇ ದಿನಗಳಲ್ಲಿ ಒಂದು ಅಧಿಸೂಚನೆ ಹೊರಡಿಸುವಂಥ ಸಾಧ್ಯತೆ ಇರುವಂಥದ್ದು. ಇಲ್ಲಿ ನೋಡ್ಬೋದು, ನಿಮಗೆ ಕಂಪ್ಲೀಟ್ ಆಗಿ ಒಂದು ಡಾಟಾ ಹಾಕಿ ತೋರಿಸಿರುವಂಥದ್ದು. ಒಂದು GPSTR ಟೋಟಲಿ ಬಂದ್ಬಿಟ್ಟು 8,500 ಹುದ್ದೆಗಳಿಗೆ ನೇಮಕಾತಿ ಆಗ್ತಾ ಇರುವಂಥದ್ದು. HSTR ಬಂದ್ಬಿಟ್ಟು 4,500, PSTR ಬಂದ್ಬಿಟ್ಟು 900, ಕಂಪ್ಯೂಟರ್ ಟೀಚರು 500. ಇದು 1ರಿಂದ 8ನೇ ತರಗತಿವರೆಗಿನ ಶಾಲೆಗಳಲ್ಲಿ ಮಾತ್ರ. ದೈಹಿಕ ಶಿಕ್ಷಕರು ಬಂದ್ಬಿಟ್ಟು ಪ್ರೈಮರಿ ಮತ್ತು ಹೈಸ್ಕೂಲ್ ಎರಡೂ ಕಡೆ ಕರೀತಾ ಇದ್ದಾರೆ. ಒಟ್ಟು 600. ಇಡೀ ಓವರಾಲ್ HK ಮತ್ತು ನಾನ್ HK ಕೂಡಿ ಒಟ್ಟು 15,000 ಒಂದು ಶಿಕ್ಷಕರ ಒಂದು ನೇಮಕಾತಿಯನ್ನು ಮಾಡ್ತಾ ಇರುವಂಥದ್ದು. ಟೋಟಲಿ 15,000. ಏನೆಲ್ಲ ಚೇಂಜಸ್ ಮಾಡಿದ್ದಾರೆ, ಏನೇನಿಲ್ಲ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೀವಿ. ನೋಡಿ, ಇದಕ್ಕೆ ನಿಮಗೆ ಗೊತ್ತಿರಬೇಕು, ವಯೋಮಿತಿ ಬಹಳಷ್ಟು ಗೊಂದಲ ಆಗಿತ್ತು ಕಳೆದ ಬಾರಿ. ಈಗ ಫೈನಲ್ ಆಗಿ ಅವರು ವಯೋಮಿತಿಯನ್ನು ಹೇಳಿರುವಂಥದ್ದು. ಇಲ್ಲಿ GM ಕ್ಯಾಂಡಿಡೇಟ್ಸ್ಗೆ ಬಂದ್ಬಿಟ್ಟು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ ಬಂದ್ಬಿಟ್ಟು 40 ವರ್ಷ, ಇತರೆ ಹಿಂದುಳಿದ ವರ್ಗದವ್ರಿಗೆ 43 ವರ್ಷ, SC ST ಬಂದ್ಬಿಟ್ಟು 45 ವರ್ಷ. ಈಗಾಗಲೇ ಗೊತ್ತಿರೋದು ನಿಮಗೆ, GMದವ್ರಿಗೆ 35 ಇತ್ತು, ಅದರ್ ಕ್ಯಾಂಡಿಡೇಟ್ಗೆ 38 ಇತ್ತು, ಆಮೇಲೆ SC ST 40 ಇತ್ತು. ಇದಕ್ಕೆ ಎಲ್ಲಕ್ಕೂ ಏನು ಮಾಡಿದ್ದಾರೆ ಅಂದರೆ +5 ಮಾಡಿದ್ದಾರೆ. +5 ನೋಡ್ರಿ, 40, 43, ಇದು 45. ಇದು ಬಹಳ ಜನರಿಗೆ ಗೊಂದಲಿತ್ತು. ಈಗ ಫೈನಲ್ ಆಗಿರುವಂಥದ್ದು. ಇದಕ್ಕಿಂತ ಜಾಸ್ತಿ ವಯೋಮಿತಿ ಯಾವಾಗಲೂ ಸಹಿತ ಅವ್ರು ಕೊಡಲ್ಲ. ಇದು ಫೈನಲ್ ಆಗಿರುವಂಥ ಒಂದು ವಯೋಮಿತಿ. ಈ ಒಂದು ವಯೋಮಿತಿಯಲ್ಲಿರುವಂಥವ್ರು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಇನ್ನು PSTR ಎಕ್ಸಾಮ್ ಬಂದ್ಬಿಟ್ಟು, PSTR ಎಕ್ಸಾಮು ಈಗ ಅಲ್ಲಿ ನಿಮಗೆ ಸಾಕಷ್ಟು ಗೊಂದಲ ಇತ್ತು. ಅಲ್ಲಿ ಸೈನ್ಸ್ ಟೀಚರು, ಮ್ಯಾಥ್ಸ್ ಟೀಚರು ಮತ್ತು ಇಂಗ್ಲೀಷ್ ಟೀಚರನ್ನ ಮಾತ್ರ ತುಂಬ್ಕೋತೀನಿ ಅಂತ ಹೇಳಿದ್ರು. ಆದರೆ ಕಂಪ್ಲೀಟ್ ಆಗಿ ಚೇಂಜಸ್ ಆಗಿರುವಂಥದ್ದು. ಅವರು ಯಾವುದೇ ಒಂದು ಗೊಂದಲ ಬೇಡ ಹತ್ತಿಕೊಂಡ ಒಟ್ಟಾರೆಯಾಗಿ ನಿಮಗೆ ಒಂದು ಸಾಮಾನ್ಯ ಶಿಕ್ಷಕರು ಹೊತ್ತಿಕೊಂಡು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಒಂದು ಆಯ್ಕೆಯನ್ನ ಮಾಡತ್ತಾರೆ. ಸಾಮಾನ್ಯ ಶಿಕ್ಷಕರು ಅಂದ್ರೆ 2015 ಏನು ಫಸ್ಟ್ ಟೈಮ್ ಒಂದು ನೇಮಕಾತಿ ಆಗಿತ್ತು ಸಾಮಾನ್ಯ ಶಿಕ್ಷಕರು ಹೊತ್ತಿಕೊಂಡ. ಇಲ್ಲಿ ಆರ್ಟ್ಸ್ ಅವರು ಕಾಂಪಿಟೇಷನ್ ಮಾಡ್ಬೋದು, ಆಮೇಲೆ ಸೈನ್ಸ್ ಅವರು ಮಾಡ್ಬೋದು, ಕಾಮರ್ಸ್ ಅವರು ಮಾಡ್ಬೋದು. ಎಲ್ಲರಿಗೂ ಸಹಿತ ಒಂದು ಸಾಮಾನ್ಯ ಶಿಕ್ಷಕರು. HK ವಿಭಾಗದಲ್ಲಿ ಬಂದ್ಬಿಟ್ಟು 800 ಪೋಸ್ಟ್ ಇರುವಂಥದ್ದು, ನಾನ್ HK ಬಂದ್ಬಿಟ್ಟು 100 ಪೋಸ್ಟ್ ಇರುವಂಥದ್ದು. ಒಟ್ಟು 900 ಪೋಸ್ಟ್ಗಳಿಗೆ ಒಂದು ಕಾಲ್ಫಾರ್ಮ್ ಆಗ್ತಾ ಇರುವಂಥದ್ದು, 900 ಪೋಸ್ಟ್. ಈ ಒಂದು 900 ಪೋಸ್ಟ್ಗೆ ಎಕ್ಸಾಮ್ ಪ್ಯಾಟರ್ನ್ ಬಂದ್ಬಿಟ್ಟು 2 ಪೇಪರ್ಸ್ ಇರುತ್ತೆ. ಪೇಪರ್ 1 MCQ ಮಾಡಲು, ಆಮೇಲೆ ಪೇಪರ್ 2 ಬಂದ್ಬಿಟ್ಟು MCQ ಮಾಡಲು.
ಪೇಪರ್ 1 ಬಂದ್ಬಿಟ್ಟು ಪೇಪರ್ 1ನೇ ಪೇಪರು 100 ಮಾರ್ಕ್ಸು, ಎರಡನೇ ಪೇಪರ್ 100 ಮಾರ್ಕ್ಸ್, ಟೋಟಲ್ 200 ಮಾರ್ಕ್ಸು. ಪೇಪರ್ 1 ನಲ್ಲಿ ಏನೇನಿರುತ್ತೆ ನಾವು ನಿನ್ನೆ ಅದನ್ನ ನೋಡಿದ್ರೆ ಗೊತ್ತಾಗತ್ತೆ ನಮಗೆ. ಆಕ್ಚುಲಿ ನೋಡಿದ್ರೆ ಗೊತ್ತಾಗಿಬಿಡುತ್ತೆ ಏನು ಅಂತಂದ್ರೆ ಅಲ್ಲಿ ವಿಶೇಷವಾಗಿ ಸಾಮಾನ್ಯ ಜ್ಞಾನ 20 ಕ್ವಶನ್ ಕೇಳ್ತಾರೆ, ಬಾಲ ಮನೋವಿಜ್ಞಾನ ಚೈಲ್ಡ್ ಸೈಕಾಲಜಿ 20 ಕ್ವಶನು, ಮಾನಸಿಕ ಸಾಮರ್ಥ್ಯ 20 ಕ್ವಶನು, ಕನ್ನಡ 10 ಕ್ವಶನು, ಇಂಗ್ಲಿಷ್ 10 ಕ್ವಶನು, ಮೌಲ್ಯ ಶಿಕ್ಷಣ ಆರೋಗ್ಯ ಶಿಕ್ಷಣ 10 ಕ್ವಶನು, ಕಂಪ್ಯೂಟರ್ 10 ಕ್ವಶನು. ಟೋಟಲ್ ನಿಮಗೆ 2 ಗಂಟೆ ಅವಧಿ ಇರುತ್ತೆ. 2 ಗಂಟೆಯಲ್ಲಿ 100 ಕ್ವಶನ್ಸ್ ಇರುತ್ತೆ. 100 ಮಾರ್ಕ್ಸಿನ ಒಂದು ಎಕ್ಸಾಮು ಅಟೆಂಡ್ ಮಾಡ್ಬೇಕು ನೀವು. ಇದು ಪೇಪರ್ 1ಗೆ ಸಂಬಂಧಪಟ್ಟಂತೆ. ಇನ್ನು ಪೇಪರ್ 2ಗೆ ಸಂಬಂಧಪಟ್ಟಂತೆ ನೋಡ್ರಿ, ಇದು ಸಹಿತ ಒಂದು OMR ಮಾಡೆಲ್ನಲ್ಲೇ ಇರುವಂಥದ್ದು. OMR ಶೀಟಲ್ಲೇ ಒಂದು ಆನ್ಸರ್ಗಳನ್ನ ಬರೀಬೇಕಾಗಿರುವಂಥದ್ದು. ಅದು ನಿಮಗೆ 100 ಅಂಕಗಳ ಒಂದು OMR, 100 ಮಾರ್ಕ್ಸಿಂದು ಎಕ್ಸಾಮ್ ಇರುವಂಥದ್ದು. 100 ಮಾರ್ಕ್ಸ್. ಪೇಪರ್ 1 100 ಮಾರ್ಕ್ಸು, ಪೇಪರ್ 2 ಸಹಿತ 100 ಮಾರ್ಕ್ಸು. ಇಲ್ಲಿ ಗಣಿತ 33 ಕ್ವಶನು, ಪರಿಸರ ಅಧ್ಯಯನ 33 ಕ್ವಶನು, ಸಮಾಜ ವಿಜ್ಞಾನ 34 ಕ್ವಶನು. ಟೋಟಲ್ ಬಂದ್ಬಿಟ್ಟು 100 ಮಾರ್ಕ್ಸ್ ಎಕ್ಸಾಮ್, 100 ಮಾರ್ಕ್ಸ್. ಅವಧಿ ಬಂದ್ಬಿಟ್ಟು 2 ಗಂಟೆ ಇರುತ್ತೆ. 2 ಅವರ್ ಪೇಪರ್ ಇರುತ್ತೆ, 2 ಗಂಟೆ. 200 ಮಾರ್ಕ್ಸ್ಗಳಲ್ಲಿ ನೀವು ಎಷ್ಟು ಅಂಕಗಳನ್ನ ತೆಗಿತಿರಲ್ಲ ಅದನ್ನ ಒಂದು ಕ್ಯಾಲ್ಕುಲೇಷನ್ ಮಾಡಿ ಅದನ್ನ ಲಿಸ್ಟನ್ನು ಪ್ರೊವೈಡ್ ಮಾಡುವಂಥ. ಬ್ಯಾಕ್ ಸ್ಕೋರ್ ಇಲ್ಲಿ ಅತಿ ಕಡಿಮೆ ಇರುವಂಥದ್ದು ಕೇವಲ 10%. TET ನಿಮಗೆ 20%, CET 70%. ಇದು PSTRಗೆ ಸಂಬಂಧಪಟ್ಟಂತೆ ಆಯಿತು. ಇನ್ನು GPSTR ನೋಡಿ, GPSTRಗೆ ಸಂಬಂಧಪಟ್ಟಂತೆ HK ಮತ್ತು ನಾನ್ HK ಅತಿ ಹೆಚ್ಚು ಪೋಸ್ಟ್ಗಳು 8500 ಪೋಸ್ಟ್ಗಳನ್ನು ಕಾಲ್ಫರ್ ಮಾಡ್ತಾ ಇರುವಂಥದ್ದು. 8500 HK ಟು ನಾನ್ HK. GPSTR ಪೇಪರು, GPSTR ಎಕ್ಸಾಮು ಸಹಿತ ಪೇಪರ್ 1 100 ಮಾರ್ಕ್ಸ್ ಇರುತ್ತೆ, ಪೇಪರ್ 2 100 ಮಾರ್ಕ್ಸ್ ಇರುತ್ತೆ ಎಲ್ಲ ಟೀಚರ್ಸ್ಗಳಿಗೆ. ಟೋಟಲ್ ಬಂದ್ಬಿಟ್ಟು 200 ಮಾರ್ಕ್ಸ್ ಎಕ್ಸಾಮ್, MCQ ಮೋಡ್. 2 ಗಂಟೆ ಇರುತ್ತೆ. ಪೇಪರ್ 1 ನಲ್ಲಿ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ ನೋಡಿಲಿ. ಪೇಪರ್ 1 ಬಂದ್ಬಿಟ್ಟು ನಿಮಗೆ 100 ಮಾರ್ಕ್ಸ್ಗೆ ಇರುತ್ತೆ. 100 ಮಾರ್ಕ್ಸ್. ಸಾಮಾನ್ಯ ಜ್ಞಾನ 20 ಕ್ವಶನ್ಸ್, ಶೈಕ್ಷಣಿಕ ಮನೋವಿಜ್ಞಾನ 20 ಮಾರ್ಕ್ಸು, ಪ್ರಚಲಿತ ವಿದ್ಯಮಾನಗಳು 20 ಮಾರ್ಕ್ಸು, ಸಾಮಾನ್ಯ ಕನ್ನಡ 10 ಮಾರ್ಕ್ಸು, ಸಾಮಾನ್ಯ ಇಂಗ್ಲಿಷ್ 10 ಮಾರ್ಕ್ಸು, ಮೌಲ್ಯ ಶಿಕ್ಷಣ ಆರೋಗ್ಯ ಶಿಕ್ಷಣ 10, ಕಂಪ್ಯೂಟರ್ 10 ಮಾರ್ಕ್ಸ್. ನೋಡಿ ಎಲ್ಲಕ್ಕೂ ಇಂಪಾರ್ಟೆಂಟ್ ಕೊಡಬೇಕು, ಆದ್ರೆ ಜಾಸ್ತಿ ಇಂಪಾರ್ಟೆಂಟ್ ಈ ಮೇಲೆ ಇರುವಂತ ಒಂದು 3 ನೋಡಿ, ಇಲ್ಲೇ 60 ಮಾರ್ಕ್ಸ್ ಕವರ್ ಆಗುವಂತ. ಇದು ಪೇಪರ್ 1 100 ಮಾರ್ಕ್ಸ್ಗೆ ಎಲ್ಲರಿಗೂ ಕಾಮನ್ ಆಗಿರುವಂಥದ್ದು. ಪೇಪರ್ 1 ಒಂದು ಕನ್ನಡ ಟೀಚರು, ಇಂಗ್ಲಿಷ್ ಟೀಚರು, ಸಮಾಜ ವಿಜ್ಞಾನ ಟೀಚರು, ಮ್ಯಾಥ್ಸ್ ಟೀಚರು, ಸೈನ್ಸ್ ಟೀಚರು, ಆಮೇಲೆ ಕಂಪ್ಯೂಟರ್ ಟೀಚರು ಮತ್ತು ದೈಹಿಕ ಶಿಕ್ಷಕರು ಎಲ್ಲರಿಗೂ ಸಹಿತ ಕಾಮನ್ ಆಗಿರುವಂಥ ಎಕ್ಸಾಮ್ ಇದು. ಇದು 100 ಮಾರ್ಕ್ಸ್ಗೆ ಇದ್ರ. ಇನ್ನು GPSTR ಪೇಪರ್ 2 ಬಂದ್ಬಿಟ್ಟು ಪೇಪರ್ 2 ನೋಡಲೇ ನಿಮಗೆ ಸಮಾಜ ವಿಜ್ಞಾನ ತೋರಿಸ್ತಾ ಇದೀವಿ. ಸಮಾಜ ವಿಜ್ಞಾನ ಶಿಕ್ಷಕರದ್ದು, ಸಮಾಜ ವಿಜ್ಞಾನ ಶಿಕ್ಷಕರದ್ದು ಬಂದ್ಬಿಟ್ಟು 100 ಅಂಕಗಳಿಗೆ ಒಂದು ಸಮಾಜ ವಿಜ್ಞಾನ ಒಂದು ಶಿಕ್ಷಕರಿಗೆ ಇರುವಂಥದ್ದು. 100 ಮಾರ್ಕ್ಸ್ ಅಲ್ಲಿ ನಿಮಗೆ ಡಿವೈಡೆಡ್ ಆಗುವಂಥದ್ದು ಇತಿಹಾಸ 20 ಕ್ವಶನು, ರಾಜ್ಯಶಾಸ್ತ್ರ ಒಂದು 20 ಕ್ವಶನು, ಆಮೇಲೆ ಭೂಗೋಳಶಾಸ್ತ್ರ 20 ಕ್ವಶನು, ಅರ್ಥಶಾಸ್ತ್ರ 20 ಕ್ವಶನು, ಸಮಾಜಶಾಸ್ತ್ರ 10 ಕ್ವಶನು, ವ್ಯವಹಾರ ಅಧ್ಯಯನ 10 ಕ್ವಶನ್. ಟೋಟಲ್ 100 ಮಾರ್ಕ್ಸ್ಗೆ ಎಕ್ಸಾಮ್ ಇರುವಂಥದ್ದು. ಪೇಪರ್ 1 100 ಮಾರ್ಕ್ಸ್ ಇತ್ತು, ಪೇಪರ್ 2 100 ಮಾರ್ಕ್ಸ್ ಇತ್ತು. 2 ಪೇಪರು ಮಾತ್ರ ನಿಮಗೆ MCQ ಮಾಡೆಲ್ ಅಲ್ಲಿ ಇರುವಂಥದ್ದು. ಇದು ಇತಿಹಾಸ ಶಿಕ್ಷಕರಿಗೆ. ಇನ್ ನೆಕ್ಸ್ಟ್ ಬರ್ತೀವಿ ನಾವು ಗಣಿತ ಶಿಕ್ಷಕರದ್ದು ನೋಡ್ಬೋದು. ನೀವು ಇಲ್ಲೇ ಗಣಿತ ಶಿಕ್ಷಕರದ್ದು ಯಾವ ರೀತಿ ಇರುತ್ತೆ ಅಂತಂದ್ರೆ ಪೇಪರ್ 1 ನಲ್ಲಿ ನಿಮಗೆ ಆಗಲೇ ತೋರಿಸಿದ್ವಿ ಮಾಡೆಲ್ ಯಾವ ರೀತಿ ಇರುತ್ತೆ ಅಂತ. ಅದು 100 ಮಾರ್ಕ್ಸ್ಗೆ ಆಯಿತು. ಇನ್ ನೆಕ್ಸ್ಟ್ 100 ಮಾರ್ಕ್ಸ್ಗೆ ಗಣಿತ 50 ಕ್ವಶನ್ ಇರ್ತವೆ, ಭೌತಶಾಸ್ತ್ರ ಫಿಸಿಕ್ಸ್ ಬಂದ್ಬಿಟ್ಟು 50 ಕ್ವಶನ್, ಟೋಟಲ್ 100 ಮಾರ್ಕ್ಸ್. ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ಇದರಲ್ಲಿ ಪೆಡಗೋಜಿನೂ ಬರುತ್ತೆ, ಕಂಪ್ಲೀಟ್ ಆಗಿ ಎಲ್ಲಾನು ಬರುತ್ತೆ. ಸೋಷಿಯಲ್ ಸೈನ್ಸ್ ಅಲ್ಲಿ ಸಹಿತ ಪೆಡಗೋಜಿ ಕಂಪ್ಲೀಟ್ ಆಗಿ ಬರುವಂಥದ್ದು.
ಗಣಿತ ಶಿಕ್ಷಕರಾದ ನಂತರ ಸೈನ್ಸ್ ಟೀಚರ್ಗೆ ಬರ್ತಾ ಇದ್ದೀವಿ. ಸೈನ್ಸ್ ಟೀಚರ್ ನೋಡ್ರಿ, ಸೈನ್ಸ್ ಟೀಚರ್ಗೂ ಸಹಿತ ಪೇಪರ್ 1 ಬಂದ್ಬಿಟ್ಟು ಆಗಲೇ ಹೇಳಿದ್ವಿ 100 ಮಾರ್ಕ್ಸಿಗೆ ಇರುತ್ತೆ. ಪೇಪರ್ 2 ಬಂದ್ಬಿಟ್ಟು 100 ಮಾರ್ಕ್ಸು, ಟೋಟಲ್ 200 ಮಾರ್ಕ್ಸಿಗೆ ನೇಮಕಾತಿ. ರಸಾಯನಶಾಸ್ತ್ರ, ಕೆಮಿಸ್ಟ್ರಿ 50, ಬಯೋಲಜಿ 50, ಟೋಟಲ್ 100 ಮಾರ್ಕ್ಸ್. ಇದರಲ್ಲಿ ಒಂದು 20-25 ಕ್ವಶನ್ ನಿಮಗೆ ಪೆಡಗಾಜಿ ಬೋಧನಾಶಾಸ್ತ್ರದ ಮೇಲೂ ಸಹಿತ ಕ್ವಶನ್ಸ್ಗಳನ್ನ ಕೇಳಬಹುದು. ಇನ್ನೂ ಕಂಪ್ಲೀಟ್ ಆದಂತ ಒಂದು ಸಿಲೆಬಸ್ ಅನ್ನ ಪ್ರೊವೈಡ್ ಮಾಡಿಲ್ಲ. ಕಾಲ್ ಫಾರ್ಮ್ ಅಲ್ಲೇ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಸಿಲೆಬಸ್ ಅನ್ನ ಕೊಡ್ತಾರೆ. ನಾ ಏಜ್ ಲಿಮಿಟ್ ಆಗ್ಲೇ ಹೇಳಿದ್ವಿ ನಾವು, ಇದು ಫೈನಲ್ ಆಗಿರುವಂತ ಒಂದು ಏಜ್ ಲಿಮಿಟ್. ನೆಕ್ಸ್ಟ್ ನೋಡ್ರಿ, 15,000 ಹುದ್ದೆಗಳಲ್ಲಿ ನಿಮಗೆ ಅತಿ ಹೆಚ್ಚು ಇರುವಂತದ್ದು GPST ಆಮೇಲೆ HST ಆಮೇಲೆ 12% PST. ಅಂದ್ರೆ ಕೇವಲ ನಿಮಗೆ 900 ಪೋಸ್ಟ್ಗಳಿರುವಂತದ್ದು. HST ಬಂದ್ಬಿಟ್ಟು 4,500, ಇದು ಬಂದ್ಬಿಟ್ಟು 8,500. ಇನ್ನ ನೇಮಕಾತಿ ಹಂತಗಳನ್ನ ನಾವು ನಿಮ್ಗೆ ತೋರಿಸಬೇಕು ಅಂದ್ರೆ ಈಗಾಗಲೇ ಒಂದು ಹಣಕಾಸು ಇಲಾಖೆಯಿಂದ ಅನುಮೋದನೆ ದೊರೆತಿರುವಂತದ್ದು. ಅಧಿಕೃತವಾದಂತ ಅಧಿಸೂಚನೆ ಕೇವಲ ಒಂದು ವಾರದಲ್ಲಿ ಒಂದು ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಒಂದು ವೀಕ್ ಅಲ್ಲಿ ಅಧಿಸೂಚನೆ ಬರುತ್ತೆ. 3ನೇ ಹಂತ ಸ್ಪರ್ಧಾತ್ಮಕ ಪರೀಕ್ಷೆ ನಿಮಗೆ ಮೋಸ್ಟ್ಲಿ ಅಕ್ಟೋಬರ್ ಅಲ್ಲಿ ಎಕ್ಸಾಮ್ ಬರ್ತವೆ. ಅಕ್ಟೋಬರ್ ನಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಅಕ್ಟೋಬರ್ ಮತ್ತು ಲಾಸ್ಟ್ ಹಂತ ಒಂದು 2 ತಿಂಗಳ ಅಥವಾ 3 ತಿಂಗಳಲ್ಲಿ ಅಂತಿಮವಾದಂತ ಒಂದು ಆಯ್ಕೆ ಪಟ್ಟಿಯನ್ನ ಬಿಡುಗಡೆ ಮಾಡುವಂತ ಈ ಒಂದು ಹಂತಗಳು ಒಂದು ನೇಮಕಾತಿಯ ಪ್ರಮುಖ ಹಂತಗಳು ಅಂತಿಕೊಂಡು ಕರಿತೀವಿ. ಇನ್ನ ಭಾಷಾ ಶಿಕ್ಷಕರು ನೋಡ್ರಿ, ಇನ್ಕಮಟ ನಾವ್ ಏನ್ ಮಾಡಿದ್ವಿ, ಜೀವ ವಿಜ್ಞಾನ, ಗಣಿತ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರು ನೋಡಿದ್ವಿ. ಆಮೇಲೆ ಈಗ ಭಾಷಾ ಶಿಕ್ಷಕರು ಬಂದ್ಬಿಟ್ಟು ಯಾವ್ಯಾವ ಭಾಷೆಗಳನ್ನ ನಮಗೆ ಇಲ್ಲೇ ತುಂಬ್ಕೋತಾ ಇದ್ದಾರೆ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಒಂದು ಕರೆಕ್ಟ್ ಆಗಿ ಕನ್ನಡ ಟೀಚರ್ ಮುಂಚೆ ಕಾಲ್ಫಾರ್ಮ್ ಆಗ್ತಾ ಇರ್ಲಿಲ್ಲ, ಈಗ ಕನ್ನಡ ಟೀಚರ್ ಅನ್ನ ಕಾಲ್ಫಾರ್ಮ್ ಮಾಡ್ತಾ ಇದ್ದಾರೆ. ಇಂಗ್ಲಿಷ್ ಟೀಚರ್ ಕಾಲ್ಫಾರ್ಮ್ ಮಾಡ್ತಾರೆ. ಗಣಕ ವಿಜ್ಞಾನ ಮುಂಚೆ HST ಮತ್ತು PST ಎರಡು ಕಡೆ ತುಂಬ್ತಾನೆ ಅಂತಿದ್ರು, ಈಗ ಕೇವಲ ಅದನ್ನ ಪ್ರೈಮರಿಯಲ್ಲಿ GPST ಅಥವಾ ಪ್ರೈಮರಿಯಲ್ಲಿ GPST ಅಲ್ಲಿ ಮಾತ್ರ ತೋರಿಸಿರುವಂತದ್ದು. 500 ಪೋಸ್ಟ್ ಇರುವಂತದ್ದು. ಯಾಕಂದ್ರೆ ಈಗ ಅಲ್ಲಿ ಹೈಸ್ಕೂಲ್ ಅಲ್ಲಿ AI ಟೀಚರ್ ಅನ್ನು ನೇಮಕ ಮಾಡಿಕೊಂಡಿರುವಂತದ್ದು. AI ಟೀಚರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು 1400-1500 ಸ್ಕೂಲ್ಗಳಲ್ಲಿ ಒಂದು ನೇಮಕ ಮಾಡಿಕೊಂಡಿರುವಂತದ್ದು. ಆದ್ರೆ ಈಗ ಆಯ್ಕೆ ಮಾಡ್ಕೊಳ್ತಾ ಇರುವಂತದ್ದು ಇದು GPST ಅಲ್ಲಿ 500 ಕಂಪ್ಯೂಟರ್ ಟೀಚರ್ ಮಾತ್ರ. ಇನ್ನು ದೈಹಿಕ ಶಿಕ್ಷಕರು ಬಂದ್ಬಿಟ್ಟು ಪ್ರೈಮರಿಯಲ್ಲಿ ತೆಗೆದುಕೊಳ್ತಾ ಇದ್ದಾರೆ, ಆಮೇಲೆ ಹೈಸ್ಕೂಲ್ ಅಲ್ಲಿ ಸಹಿತ ತೆಗೆದುಕೊಳ್ತಾ ಇದ್ದಾರೆ. ಅವ್ರಿಗೂ ಒಂದು ಪೇಪರ್ 2 100 ಮಾರ್ಕ್ಸ್ ಇರುತ್ತೆ. ಕನ್ನಡ ಟೀಚರ್ಗೆ 100 ಮಾರ್ಕ್ಸ್ ಪೇಪರ್ 2 ಇರುತ್ತೆ. ಇಂಗ್ಲಿಷ್ ಟೀಚರ್ಗೆ 100 ಮಾರ್ಕ್ಸ್, ಗಣಕ ವಿಜ್ಞಾನ 100 ಮಾರ್ಕ್ಸ್, ದೈಹಿಕ ಶಿಕ್ಷಕರು 100. ಇದು ಪೇಪರ್ 2ಗೆ ಸಂಬಂಧಪಟ್ಟಂತೆ. ಪೇಪರ್ 1 ಆಗ್ಲೇ ತೋರಿಸಿದೀವಿ ನಿಮಗೆ, ಇದು ಪೇಪರ್ 2. ಇನ್ ನೆಕ್ಸ್ಟ್ ಬಂದ್ಬಿಟ್ಟು GPST ಆದ ನಂತರ ನಾವು ಪ್ರೌಢಶಾಲಾ ಶಿಕ್ಷಕರ ಒಂದು ನೇಮಕಾತಿ ವಿಧಾನವನ್ನ ಹೇಳ್ತಾ ಇದೀವಿ. ಪ್ರೌಢಶಾಲಾ ಶಿಕ್ಷಕರಿಗೂ ಸಹಿತ MCQ ಮಾಡಲು ಪೇಪರ್ 2 ಪೇಪರ್ ಇರುವಂತದ್ದು, 200 ಮಾರ್ಕ್ಸ್, ಪೇಪರ್ 1 ಮತ್ತು ಪೇಪರ್ 2. ಪೇಪರ್ 1 100 ಮಾರ್ಕ್ಸ್ಗೆ ಏನೇನಿರುತ್ತೆ, ಸಾಮಾನ್ಯ ಜ್ಞಾನ 20 ಮಾರ್ಕ್ಸು, ಶೈಕ್ಷಣಿಕ ಮನೋವಿಜ್ಞಾನ 20, ಮೆಂಟಲ್ ಎಬಿಲಿಟಿ 20, ಸಾಮಾನ್ಯ ಕನ್ನಡ 10, ಸಾಮಾನ್ಯ ಇಂಗ್ಲಿಷ್ 10, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 10, ಕಂಪ್ಯೂಟರ್ 10 ಮಾರ್ಕ್ಸ್. GPST ಮತ್ತು PST ಏನು ವ್ಯತ್ಯಾಸ ಐತಿ ಅಂತ ನೋಡಿ. GPST ನೋಡ್ಬೋದು, ನಿಮಗೆ ತೋರಿಸಿ ನೋಡಿಲ್ರಿ, ಇನ್ನೊಮ್ಮೆ ಬ್ಯಾಕ್ ಹೋಗಿ ತೋರಿಸ್ತಾ ಇದೀವಿ. ಒಂದು GPST ಅಲ್ಲಿ ಮೆಂಟಲ್ ಎಬಿಲಿಟಿ ಬದಲಾಗಿ ಪ್ರಚಲಿತ ವಿದ್ಯಮಾನಗಳನ್ನ ಸೇರಿಸಿರುವಂತ ನೋಡ್ರಲ್ಲೇ, ಪ್ರಚಲಿತ ವಿದ್ಯಮಾನಗಳನ್ನ ತೋರಿಸಿರುವಂತ GPST ಅಲ್ಲಿ. PST ಅಲ್ಲಿ ಮತ್ತು HST ಅಲ್ಲಿ ಮಾತ್ರ ಪ್ರಚಲಿತ ವಿದ್ಯಮಾನ ಇರಲ್ಲ, ಅದರ ಬದಲಿ ಮೆಂಟಲ್ ಎಬಿಲಿಟಿ ಅಂತ ತೋರಿಸಿರುವಂತ. ನೋಡಿ HST ಇಲ್ಲಿ ನಿಮಗೆ ಕ್ವಶನ್ ಬಂದ್ಬಿಟ್ಟು ಮೆಂಟಲ್ ಎಬಿಲಿಟಿ 20, ಸಾಮಾನ್ಯ ಜ್ಞಾನ 20, ಮನೋವಿಜ್ಞಾನ 20, ಕನ್ನಡ 10, ಇಂಗ್ಲಿಷ್ 10, ಮೌಲ್ಯ ಶಿಕ್ಷಣ ಆರೋಗ್ಯ ಶಿಕ್ಷಣ 10, ಕಂಪ್ಯೂಟರ್ 10. ಟೋಟಲ್ ನಿಮಗೆ ಬಂದ್ಬಿಟ್ಟು ಒಂದು 100 ಅಂಕಗಳ ಒಂದು ಪೇಪರ್ 1 ಇರುತ್ತೆ, ಅದು MCQ ಮಾಡೆಲ್.
ಪೇಪರ್ 1. ಇನ್ನು ಪೇಪರ್ 2 ಬಂದ್ಬಿಟ್ಟು ಪೇಪರ್ 2 ಸಮಾಜ ವಿಜ್ಞಾನ ಶಿಕ್ಷಕರು ತೋರಿಸ್ತಾ ಇದೀವಿ. ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಪೇಪರ್ 2 ಬಂದ್ಬಿಟ್ಟು 100 ಮಾರ್ಕ್ಸಿಗೆ ಇರುತ್ತೆ. 100 ಮಾರ್ಕ್ಸು ಪೇಪರ್ 2. ಪೇಪರ್ 1 100, ಪೇಪರ್ 2 100 ಇರುತ್ತೆ. ಇತಿಹಾಸ 20, ರಾಜಶಾಸ್ತ್ರ 20, ಭೂಗೋಳಶಾಸ್ತ್ರ 20, ಅರ್ಥಶಾಸ್ತ್ರ 20, ಸಮಾಜಶಾಸ್ತ್ರ 10, ಆಮೇಲೆ ವ್ಯವಹಾರ ಅಧ್ಯಯನ 10. ಇಲ್ಲಿ ಟೈಪ್ ಆಗಿಲ್ಲ, ಅದು ವ್ಯವಹಾರ ಅಧ್ಯಯನ ಬಿಸ್ನೆಸ್ ಸ್ಟಡಿ 10. ಟೋಟಲ್ ಬಂದ್ಬಿಟ್ಟು ನಿಮಗೆ 100 ಅಂಕಗಳ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುವಂತ. ಇದು ಸಮಾಜ ವಿಜ್ಞಾನ ಶಿಕ್ಷಕರಿಗೆ HSTR. ಇನ್ನು ಜೀವ ವಿಜ್ಞಾನ ಶಿಕ್ಷಕರಿಗೆ ಬಂದ್ಬಿಟ್ಟು ಜೀವ ವಿಜ್ಞಾನ ಪೇಪರ್ 1 100 ಮಾರ್ಕ್ಸಿಗೆ ಇರುತ್ತೆ. ಇನ್ನು ಪೇಪರ್ 2 ಅಲ್ಲಿ ಕೆಮಿಸ್ಟ್ರಿ, ಬಯಾಲಜಿ 50 ಕ್ವಶನ್ 100 ಮಾರ್ಕ್ಸ್. ಇದಕ್ಕೆ ಬಂದ್ಬಿಟ್ಟು ಸಮಯ 2 ಗಂಟೆ. ಜೀವ ವಿಜ್ಞಾನ ಆದ ನಂತರ ಮ್ಯಾಥಮೆಟಿಕ್ಸ್ ಟೀಚರ್ ಕೇಳಬೇಡ್ರಿ, ಕಾಲ್ಫಾರ್ ಮಾಡ್ತಾ ಇಲ್ಲ. ಮುಂಚೆನೆ ಹೇಳಿದ್ರು ಅವರು ಮ್ಯಾಥ್ಸ್ ಟೀಚರ್ನ ಕಾಲ್ಫಾರ್ ಮಾಡ್ತಾ ಇಲ್ಲ ಹತ್ತಿಕೊಂಡ. HSTR ಅಲ್ಲಿ ಕೇವಲ ಸಮಾಜ ವಿಜ್ಞಾನ ಶಿಕ್ಷಕರು, ಜೀವ ವಿಜ್ಞಾನ ಶಿಕ್ಷಕರು ಮತ್ತು ಭಾಷಾ ಶಿಕ್ಷಕರು, ದೈಹಿಕ ಶಿಕ್ಷಕರು ಇಷ್ಟು ಮಾತ್ರ ಕಾಲ್ಫಾರ್ಮ್ ಆಗ್ತಿರುವಂತದ್ದು. ಇನ್ನು ಭಾಷಾ ಶಿಕ್ಷಕರಲ್ಲಿ ಹಿಂದಿ ಟೀಚರು ಸಹಿತ ಕರಿತಾ ಇಲ್ಲ. ಇದು ಪೇಪರ್ 2 ಬಂದ್ಬಿಟ್ಟು ಭಾಷಾ ಶಿಕ್ಷಕರದ್ದು. ಪೇಪರ್ 1 ಆಗ್ಲೇ ಹೇಳಿದ್ವಿ, ಪೇಪರ್ 2 ನೋಡಿ. ಕನ್ನಡ ಬಂದ್ಬಿಟ್ಟು ಕನ್ನಡ ಟೀಚರ್ಗೆ 100 ಮಾರ್ಕ್ಸು. ಇಲ್ಲಿ ಸಾಹಿತ್ಯ ಚರಿತ್ರೆ, ಗ್ರಾಮರು, ಭಾಷಾಶಾಸ್ತ್ರ, ಕಾವ್ಯಮೀಮಾಂಸೆ, ಪಾಶ್ಚಾತ್ಯ ಮತ್ತು ಭಾರತೀಯ ಕಾವ್ಯಮೀಮಾಂಸೆ ಎಲ್ಲ ಕಂಪ್ಲೀಟ್ ಆಗಿ ಬರುತ್ತೆ 100 ಮಾರ್ಕ್ಸ್ಗೆ. ಆಮೇಲೆ ಇಂಗ್ಲಿಷು 100 ಮಾರ್ಕ್ಸು, ದೈಹಿಕ ಶಿಕ್ಷಕರಿಗೂ ಸಹಿತ 100 ಮಾರ್ಕ್ಸು. ಇಲ್ಲಿ ಕಂಪ್ಯೂಟರ್ ಟೀಚರ್ ಕಾಲ್ಫಾರ್ ಮಾಡ್ತಾ ಇಲ್ಲ. ಮುಂಚೆ ಹೇಳಿದ್ರು ಕಾಲ್ಫಾರ್ ಮಾಡ್ತೀವಿ ಅಂತ, ಇಲ್ಲಿ ಕಂಪ್ಯೂಟರ್ ಟೀಚರ್ ಕಾಲ್ಫಾರ್ ಮಾಡ್ತಿಲ್ಲ. ಯಾಕಂದ್ರೆ 1500ಕ್ಕಿಂತ ಹೆಚ್ಚು ಶಾಲೆಗಳಲ್ಲಿ ಈಗಾಗಲೇ EI ಟೀಚರ್ನ ನೇಮಕ ಮಾಡ್ಕೊಂಡಿದ್ದಾರೆ, ಅದಕ್ಕಾಗಿ ಕಾಲ್ಫಾರ್ ಮಾಡ್ತಾ ಇಲ್ಲ. ಸಮಾಜ ವಿಜ್ಞಾನ ಶಿಕ್ಷಕರು, ಜೀವ ವಿಜ್ಞಾನ ಶಿಕ್ಷಕರು, ಆಮೇಲೆ ಕನ್ನಡ ಟೀಚರು, ಇಂಗ್ಲಿಷ್ ಟೀಚರು, ದೈಹಿಕ ಶಿಕ್ಷಕರು ಇಷ್ಟು ಮಾತ್ರ ಕಾಲ್ಫಾರ್ಮ್ ಆಗ್ತಿರುವಂತದ್ದು. ಕನ್ನಡದಲ್ಲಿ ಕಂಪ್ಲೀಟ್ ಗ್ರಾಮರ್ ಇರುತ್ತೆ ಮತ್ತು ನಿಮಗೆ ಭಾಷಾ ಪೆಡಗೋಜಿ, ಭಾಷಾ ಬೋಧನಾ ಶಾಸ್ತ್ರನೂ ಸಹಿತ ಇರುವಂತ. ಇಂಗ್ಲಿಷ್ ಮತ್ತು ಕನ್ನಡ ಭಾಷಾ ಒಂದು 20 ಕ್ವಶನ್ ಕೇಳಬಹುದು. ಇದು HSTRಗೆ ಸಂಬಂಧಪಟ್ಟಂತೆ. ಇನ್ನು ಅತಿ ಪ್ರಮುಖವಾಗಿರುವಂತದ್ದು, ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ರಿ, ವಿವರಣಾತ್ಮಕ ರಿಟರ್ನ್ ಎಕ್ಸಾಮ್ ಏನಾದ್ರು ಇರುತ್ತೆ ಅತಿಕೊಂಡು ಕೇಳ್ತಾ ಇದ್ರಿ. ಇದು ಕಂಪ್ಲೀಟ್ ಆಗಿ ಕೊನೆಗೆ ಹೇಳ್ತಾ ಇದೀವಿ. PSTR ಆಗ್ಲಿ, GPSTR ಆಗಲಿ, HSTR ಆಗಲಿ ಎಲ್ಲರಿಗೂ ಸಹಿತ PSTR, GPSTR ಮತ್ತು HSTR ಯಾರಿಗೂ ಸಹಿತ ಏನ್ ಮಾಡ್ತಾ ಇಲ್ಲ ಅಂತಂದ್ರೆ ಒಂದು ರಿಟರ್ನ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇಲ್ಲ. OMR ಮಾದರಿಯಲ್ಲೇ ಇರುತ್ತೆ ಪೇಪರ್ 1, ಪೇಪರ್ 2 ಸಹಿತ OMR ಮಾದರಿಯಲ್ಲಿ ಇರುತ್ತೆ. 200 ಮಾರ್ಕ್ಸ್ಗಳಿಗೆ ಒಂದು MCQ ಮಾಡೆಲ್ ಇರುವಂತದ್ದು. MCQ ಇದಕ್ಕೂ 1ನೇ ಪೇಪರ್ಗೂ 2 ಗಂಟೆ, 2ನೇ ಪೇಪರ್ಗೂ ಸಹಿತ 2 ಗಂಟೆ. ಇದು OMR ಮಾಡೆಲ್ ಅಲ್ಲೇ ನಡೀತಾ ಇರುವಂತದ್ದು. ಇದಿಷ್ಟು ಇವತ್ತಿನ ಒಂದು ಕ್ಲಾಸ್. ನಿಮಗೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದು ಬುಕ್ಸ್ಗಳು ಬೇಕಾಗಿದ್ದು ನಮ್ಮಲ್ಲಿ ಒಂದು ಬುಕ್ಸ್ ಸಹಿತ ಅವೈಲೇಬಲ್ ಇರುವಂತದ್ದು ವಿದ್ಯಾಶಾರದಿ ಬುಕ್ ಹೌಸ್ ವತಿಯಿಂದ. ನಿಮಗೆ ಕಂಪ್ಯೂಟರ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಆಮೇಲೆ ಕರೆಂಟ್ ಅಫೇರ್ಸು, ಇಂಗ್ಲೀಷು ಎಲ್ಲ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದು ಬುಕ್ಸ್ ಸಹಿತ ಸಿಗುವಂಥದ್ದು. HSTR, GPSTR, PST ಎಲ್ಲರಿಗೂ ಸಹಿತ ಒಂದು ಬುಕ್ ಸಿಗ್ತಾ ಇರುವಂಥದ್ದು. ಇದು ಇವತ್ತಿನ ಒಂದು ಕ್ಲಾಸು. ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಒಂದು ಕೇಳ್ಬೋದು. ಆನ್ಲೈನ್ ಕ್ಲಾಸ್ಗೂ ಸಹಿತ ನೀವು ಏನು ಮಾಡ್ಬೋದು ಅದನ್ನ ಒಂದು ಜಾಯಿನ್ ಆಗ್ಬೋದು. ಪ್ರತಿದಿನ ಲೈವ್ ಕ್ಲಾಸಸ್ ಇರುತ್ತೆ. ಅನ್ಲಿಮಿಟೆಡ್ ಚಾಪ್ಟರ್ ವೈಸ್ ಆನ್ಲೈನ್ ಕ್ವಿಜಸ್ ಅಟೆಂಡ್ ಮಾಡಬಹುದು. ಉಚಿತ PDF ಸಹಿತ ಕೊಡ್ತೀವಿ. ಒಂದು ಹೆಚ್ಚಿನ ಮಾಹಿತಿಗೆ ಇಲ್ಲಿ ಸ್ಕ್ರೀನ್ ನಲ್ಲಿ ಇರುವಂತ ಒಂದು ನಂಬರ್ಗೆ ಕಾಲ್ ಮಾಡಬಹುದು. ಈ ಒಂದು ನಂಬರ್ಗೆ ಕಾಲ್ ಮಾಡಬಹುದು. 9380850076 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇಷ್ಟು ಇವತ್ತಿನ ಕ್ಲಾಸ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದ.